ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಈ ಪ್ರಶ್ನೆ ಯಾವತ್ತಾದರೂ ಬಂದಿದೆಯಾ? ನನಗೆ ಯಾಕೆ ಭಯ ಬರುತ್ತಿದೆ? ನಾನು ಇಷ್ಟು ಪ್ರಯತ್ನ ಮಾಡಿದರೂ ಯಾಕೆ ಧೈರ್ಯ ಬರುತ್ತಿಲ್ಲ? ಎಲ್ಲರೂ ಮುಂದೆ ಹೋಗ್ತಿದ್ದಾರೆ, ನಾನು ಮಾತ್ರ ಏಕೆ ನಿಂತು ಬಿಟ್ಟಿದ್ದೇನೆ ಅನ್ನೋ ಭಯ ಯಾವತ್ತಾದರೂ ಬಂದಿದೆಯಾ? ಈ ಎಲ್ಲದಕ್ಕೂ ಒಂದೇ ಉತ್ತರ, ಅದೇ ಫಿಯರ್ ಅಂದರೆ ಭಯ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಭಯ ಯಾಕೆ ಬರುತ್ತದೆ, ಅದರ ಹಿಂದೆ ಇರುವ ಸೈಕಾಲಜಿ ಏನು, ಭಯ ನಮ್ಮ ಜೀವನವನ್ನು ಹೇಗೆ ನಾಶ ಮಾಡುತ್ತದೆ ಮತ್ತು ಮುಖ್ಯವಾಗಿ ಭಯವನ್ನು ಹೇಗೆ ಗೆಲ್ಲಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಮೈಂಡ್ಸೆಟ್ ಖಂಡಿತ ಚೇಂಜ್ ಆಗುತ್ತೆ. ಪಾರ್ಟ್ ನಂಬರ್ 1, ಫಿಯರ್ ಅಂದರೆ ಏನು, ಭಯ ಅಂದರೆ ಏನು ಎಂಬುದನ್ನು ಸಿಂಪಲ್ ಆಗಿ ನೋಡ್ಬಿಡೋಣ. ಭಯ ಅಂದರೆ ದುರ್ಬಲತೆ ಅಲ್ಲ. ಭಯ ಅಂದರೆ ಮಾನವನಲ್ಲಿರುವ ಒಂದು ಸರ್ವೈವಲ್ ಸಿಸ್ಟಮ್. ನಮ್ಮ ಮೆದುಳಿನಲ್ಲಿರುವ ಒಂದು ಭಾಗ ಇದೆ, ಅದು ಅಮೈಗ್ಡಾಲಾ. ಅದು ಯಾವ ಕೆಲಸ ಮಾಡುತ್ತೆ ಗೊತ್ತಾ? ಅಪಾಯ ಅನ್ನಿಸಿದ ತಕ್ಷಣ ಅಲಾರಾಮ್ ಅನ್ನು ಹಾಕುತ್ತದೆ. ಹೇಗೆಂದರೆ ಹಳೆಯ ಕಾಲದಲ್ಲಿ ಕಾಡು ಮೃಗ, ಬೆಂಕಿ, ಶತ್ರು ಇಂತಹ ಅನಾಹುತಗಳಿಂದ ಬದುಕಿಸೋಕೆ ಭಯ ಆಗ್ತಾ ಇತ್ತು. ಇವುಗಳಿಂದ ಬದುಕಿಸೋಕೆ ನಮಗೆ ಭಯ ಆಗ್ತಾ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ನಿಜವಾದ ಭಯವೆಂದರೆ ಎಕ್ಸಾಮ್ನಲ್ಲಿ, ಇಂಟರ್ವ್ಯೂನಲ್ಲಿ, ಸ್ಟೇಜ್ನಲ್ಲಿ ಮತ್ತು ರಿಲೇಷನ್ಶಿಪ್ನಲ್ಲಿ, ಫ್ಯೂಚರ್ ಹೇಗಾಗುತ್ತೋ ಅಂತ ಹೀಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತದೆ. ಇವೆಲ್ಲವೂ ನಿಜವಾದ ಅಪಾಯ ಅಲ್ಲ, ಆದರೆ ಮೆದುಳು ಅದನ್ನು ಅಪಾಯ ಅಂತ ಕನ್ಫ್ಯೂಸ್ ಆಗುತ್ತದೆ. ಇದನ್ನೇ ಸೈಕಾಲಜಿಯಲ್ಲಿ ಹೇಳೋದು ಫಾಲ್ಸ್ ಡೇಂಜರ್ ಪರ್ಸೆಪ್ಷನ್ಸ್ ಅಂತ ಹೇಳ್ತಾರೆ. ಇದು ಸೈಕಾಲಜಿಯಲ್ಲಿ ಫಾಲ್ಸ್ ಡೇಂಜರ್ ಪರ್ಸೆಪ್ಷನ್ ಅಂತ ಕರೀತಾರೆ. ಪಾರ್ಟ್ ನಂಬರ್ 2, ಭಯ ಬರೋದಕ್ಕೆ ಮುಖ್ಯ ಕಾರಣಗಳು. ಮೊದಲನೆಯದು ಫೇಲ್ಯೂರ್ ಫಿಯರ್ ಅಂದರೆ ಸೋಲು, ಅದರ ಭಯ, ಸೋಲಿನ ಭಯ. ನಾನು ಸೋತರೆ ಏನು, ಜನ ಏನು ಹೇಳ್ತಾರೆ ಅನ್ನೋ ಭಯ. ಸಮಾಜ ನಮಗೆ ಒಂದು ಮಾತು ಹೇಳಿದೆ, ಸೋಲು ಅಂದರೆ ಅವಮಾನ ಅಂತ. ಆದರೆ ನಿಜ ಏನು ಗೊತ್ತಾ? ಸೋಲು ಇಲ್ಲದೆ ಯಶಸ್ವಿ ಇಲ್ಲ, ಸೋಲು ಯಶಸ್ಸಿನ ಮೊದಲು ಮೆಟ್ಟಿಲು ಅಂತ ಹೇಳ್ತಾರೆ. ಎರಡನೇದು ಪಾಸ್ಟ್ ಎಕ್ಸ್ಪೀರಿಯನ್ಸ್, ಹಿಂದಿನ ಅನುಭವ. ಇದು ತುಂಬ ಮುಖ್ಯವಾದ ಪಾಯಿಂಟ್ಸ್ ಆಗಿದೆ. ಒಮ್ಮೆ ಅವಮಾನ ಆಗಿದ್ರೆ, ಒಮ್ಮೆ ತಪ್ಪು ಮಾಡಿದರೆ ಮೆದುಳು ಅದನ್ನೇ ಫ್ಯೂಚರ್ಗೆ ಪ್ರೊಜೆಕ್ಟ್ ಮಾಡುತ್ತದೆ. ಬ್ರೇನ್ ಹೇಳುತ್ತದೆ ಇದು ಮತ್ತೆ ಆಗಬಹುದು, ಅವಾಯ್ಡ್ ಮಾಡುವಂತ ಬ್ರೇನ್ಗೆ ಸಿಗ್ನಲ್ ಹೋಗುತ್ತದೆ. ಇದರಿಂದ ಹಿಂದಿನ ಅನುಭವದಿಂದ ಮುಂದಿನ ಸುಧಾರಣೆ ಸಾಧ್ಯವಾಗುತ್ತದೆ. ಮೂರನೇದು ಕಂಪ್ಯಾರಿಸನ್ ಅಂದರೆ ಹೋಲಿಕೆ. ಇನ್ಸ್ಟಾಗ್ರಾಮ್, ವಾಟ್ಸಪ್ ಸ್ಟೇಟಸ್, ಸಕ್ಸಸ್ ಸ್ಟೋರೀಸ್, ಅವನು ಮುಂದೆ ಹೋಗಿದ್ದಾನೆ, ನಾನು ಏನೂ ಇಲ್ಲ, ನಾನೇನು ಮಾಡಿಲ್ಲ ಅಂತ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಅದೊಂದು ಭಯದ ಫ್ಯಾಕ್ಟರಿ ಅಂದರೆ ಭಯದ ಕಾರ್ಖಾನೆ ಇದ್ದ ಹಾಗೆ. ಕಂಪ್ಯಾರಿಸನ್ ಈಕ್ವಲ್ ಟು ಫಿಯರ್ ಫ್ಯಾಕ್ಟರಿ ಅಂತೇಳಿ ಕರೀತಾರೆ. ನಾಲ್ಕನೆಯದು ಓವರ್ ಥಿಂಕಿಂಗ್. ನಿಜವಾಗಿಯೂ ಏನೂ ಆಗಿಲ್ಲ, ಆದರೆ ಮನಸ್ಸಿನಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋ, ನೆಗೆಟಿವ್ ಇಮ್ಯಾಜಿನೇಷನ್. ಇವೆಲ್ಲವೂ 90% ಭಯ, ಇಮ್ಯಾಜಿನೇಷನ್ 100% ಮಾತ್ರ ಇದು ರಿಯಾಲಿಟಿ. ಇದು ಯಾವುದೂ ನಿಜವಾಗಲ್ಲ, ಸುಮ್ಮನೆ ಭಯ ಪಡುತ್ತಿರುವುದು. ಪಾರ್ಟ್ 3, ಭಯ ನಮ್ಮ ಜೀವನಕ್ಕೆ ಏನು ಮಾಡುತ್ತದೆ. ಭಯ ಅವಕಾಶಗಳನ್ನು ಎಲ್ಲವನ್ನ ಕೊಲ್ಲುತ್ತದೆ, ಆತ್ಮವಿಶ್ವಾಸವನ್ನು ಕಸಿದುಕೊಳ್ಳುತ್ತದೆ. ಭಯದಿಂದ ಕನಸುಗಳು ಸಣ್ಣದಾಗುತ್ತವೆ, ಕನಸುಗಳು ಚಿಕ್ಕದಾಗುತ್ತವೆ. ಇದರಿಂದ ದೊಡ್ಡ ಕನಸುಗಳನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಭಯದಿಂದ ಟ್ಯಾಲೆಂಟ್ ಇದ್ದರೂ ಕೂಡ ಆ್ಯಕ್ಷನ್ ಇರಲ್ಲ, ಇದರಿಂದ ನಮ್ಮ ಟ್ಯಾಲೆಂಟ್ ಅಲ್ಲೇ ಮುಚ್ಚಿ ಹೋಗುತ್ತದೆ. ನಾಲೆಜ್ ಇದ್ದರೂ ಎಕ್ಸ್ಪ್ರೆಷನ್ ಇರಲ್ಲ. ನಾಲೆಜ್ ಇದ್ರೆ ಏನು ಮಾಡೋದು, ಎಕ್ಸ್ಪ್ರೆಷನ್ ಇರ್ಲಿಕ್ಕಂದ್ರೆ. ಡಿಸೈರ್ ಇದ್ದರೂ ಡಿಸಿಷನ್ ಇರಲ್ಲ. ಕೆಪಾಸಿಟಿ ಇದ್ದರೂ ಅದನ್ನು ನಿರ್ವಹಿಸುವಂತ ನಮ್ಮಂತೆ ಕೌಶಲ್ಯ ಇರಲಿದ್ದರೆ, ನಮಗೆ ಭಯ ಬರ್ತಾ ಇದ್ರೆ ಇದು ಯಾವುದು ಸಾಧ್ಯವಿಲ್ಲ. ಒಂದು ಪವರ್ಫುಲ್ ಲೈನ್ ಇದೆ, ಫಿಯರ್ ಡಸ್ ನಾಟ್ ಸ್ಟಾಪ್ ಡೆತ್, ಇಟ್ ಸ್ಟಾಪ್ಸ್ ಲೈಫ್ ಅಂತೇಳಿ. ಅಂದ್ರೆ ಫಿಯರ್ ಡಸ್ ನಾಟ್ ಸ್ಟಾಪ್ ಡೆತ್, ಇಟ್ ಸ್ಟಾಪ್ಸ್ ಲೈಫ್. ಫಿಯರ್ ಅನ್ನೋದು ಸಾವನ್ನ ತಡೆಯೋಕ್ಕಾಗೋದಿಲ್ಲ, ಆದರೆ ಲೈಫನ್ನು ತಡಿಬಹುದು ಅಂತ ಹೇಳ್ತೈತೆ. ಇನ್ನು ಪಾರ್ಟ್ ನಂಬರ್ 4, ಭಯವನ್ನ ಹೇಗೆ ಗೆಲ್ಲಬೇಕು. ಈಗ ಅತ್ಯಂತ ಮುಖ್ಯ ಭಾಗ ಅಂದರೆ ಭಯವನ್ನ ಗೆಲ್ಲಲು ಇರುವ ಮುಖ್ಯ ಸ್ಟೆಪ್ಸ್ಗಳನ್ನು ಹೋಗ್ತಾ ಹೋಗ್ತೀನಿ. ಮೊದಲನೇ ಸ್ಟೆಪ್ಸ್, ಭಯವನ್ನ ನೀವು ಒಪ್ಪಿಕೊಳ್ಳಬೇಕು. ನನಗೆ ಭಯ ಇದೆ ಅಂತ ಅಕ್ಸೆಪ್ಟ್ ಮಾಡು. ನನಗೆ ಭಯ ಇರಬಾರದು, ಭಯ ಇದೆ ಆದರೆ ನಾನು ಮಾಡ್ತೀನಿ ಅಂತೇಳಿ ನೀನು ಎಕ್ಸೆಪ್ಟ್ ಮಾಡಬೇಕು. ಇದರಿಂದ ಕರೇಜ್ ಅಂದರೆ ಫಿಯರ್ ಇಲ್ಲದಿರುವುದು ಅಲ್ಲ, ಫಿಯರ್ ಇದ್ದರೂ ಆಕ್ಷನ್ ತೆಗೆದುಕೊಳ್ಳುವುದೇ ನಿಜವಾದ ಧೈರ್ಯ, ಕರೇಜ್ ಆಗಿದೆ. ಸ್ಟೆಪ್ ನಂಬರ್ 2, ಫಿಯರ್ಗೆ ಹೆಸರಿಡು. ನಿನಗೆ ಬರುವಂಥ ಭಯಕ್ಕೆ ಒಂದು ಹೆಸರನ್ನು ಇಡು. ನಿನಗೆ ಯಾವ ಭಯ ಇದೆ,
ಫೇಲ್ಯೂರ್ ಅಥವಾ ಪೀಪಲ್ ಜಡ್ಜ್ಮೆಂಟ್, ಮನಿ ಭಯ ಅಥವಾ ಫ್ಯೂಚರ್ನ ಭಯ. ಯಾವ ಭಯವಿದೆ ಅದಕ್ಕೆ ಒಂದು ಹೆಸರನ್ನ ಕೊಡು. ಸ್ಪಷ್ಟತೆ ಬಂದರೆ ಭಯ ಅರ್ಧ ಕಡಿಮೆಯಾಗುತ್ತದೆ, ಇದರಿಂದ ಧೈರ್ಯ ಜಾಸ್ತಿ ಆಗುತ್ತದೆ. ಸ್ಟೆಪ್ ನಂಬರ್ 3, ಸ್ಮಾಲ್ ಆ್ಯಕ್ಷನ್ ರೂಲ್. ಭಯ ದೊಡ್ಡದಾಗಿರುತ್ತೆ, ಆ್ಯಕ್ಷನ್ ಸಣ್ಣದಾಗಿರಲಿ. ಸ್ಟೇಜ್ ಫಿಯರ್. ಒಬ್ಬ ಫ್ರೆಂಡ್ ಮುಂದೆ ಮಾತನಾಡುವಾಗ ಸ್ಟೇಜ್ ಫಿಯರ್ ಬರುತ್ತೆ. ಎಕ್ಸಾಮ್ ಫಿಯರ್, 10 ಕ್ವಶನ್ ಸಾಲ್ವ್ ಮಾಡುವಾಗ ಬರುತ್ತದೆ. ಲೈಫ್ ಫಿಯರ್, ಟುಡೇ ಒಂದು ಸ್ಟೆಪ್, ಅಂದರೆ ಈಗ ಮುಂದೆ ಹೇಗೆ ಹೋಗುವುದು ಅನ್ನೋದು ಒಂದು ಲೈಫ್ ಫಿಯರ್, ಜೀವನದ ಭಯ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ್ಯಕ್ಷನ್ ಈಸ್ ಈಕ್ವಲ್ ಟು ಫಿಯರ್ ಕಿಲ್ಲರ್, ಅಂದರೆ ನೀವು ಭಯವನ್ನು ಕೊಲ್ಲಬೇಕಾದರೆ, ಭಯವನ್ನು ಸಾಯಿಸಬೇಕಾದರೆ ಮೊದಲು ನೀವು ಆ್ಯಕ್ಷನ್ ತುಂಬ ಮುಖ್ಯವಾಗುತ್ತದೆ. ಆ್ಯಕ್ಷನ್ ಈಸ್ ಈಕ್ವಲ್ ಟು ಫಿಯರ್ ಕಿಲ್ಲರ್ ಅಂತೇಳಿ ಹೇಳ್ತಾರೆ. ಸ್ಟೆಪ್ ನಂಬರ್ 4, ಬಾಡಿ ಕಂಟ್ರೋಲ್. ಭಯ ಬಂದಾಗ ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತದೆ, ನಿಮ್ಮ ಹೃದಯ ಹೆಚ್ಚು ಬಾರಿ ಹೊಡೆದುಕೊಳ್ಳಲು ಸ್ಟಾರ್ಟ್ ಆಗುತ್ತದೆ. ಸ್ವೀಟಿಂಗ್ ಇದು ಸ್ಟಾರ್ಟ್ ಆಗುತ್ತದೆ. ನರ್ವಸ್ನೆಸ್ ಉಂಟಾಗುತ್ತದೆ. ನರ್ವಸ್ನೆಸ್ ಅಂದರೆ ಒಂಥರ ಬೇಜಾರಾಗುವುದು ನಿಮಗೆ ಆಗುತ್ತದೆ. ಫೋರ್ ಬ್ರೀತಿಂಗ್, ಅಂದರೆ ಇದರ ರೂಲ್ ಅಂದರೆ 4 ಸೆಕೆಂಡ್ ಇನ್ಹೇಲ್, 4 ಸೆಕೆಂಡ್ ಹೋಲ್ಡ್, 4 ಸೆಕೆಂಡ್ ಎಕ್ಸೇಲ್. ಅಂದರೆ ನೀವು ಜೋರಾಗಿ 4 ಸೆಕೆಂಡ್ನಲ್ಲಿ ಉಸಿರನ್ನು ತೆಗೆದುಕೊಳ್ಳುವುದು, 4 ಸೆಕೆಂಡ್ನಲ್ಲಿ ಉಸಿರನ್ನು ಹೋಲ್ಡ್ ಮಾಡೋದು ಮತ್ತು 4 ಸೆಕೆಂಡ್ನಲ್ಲಿ ಅದನ್ನು ಉಸಿರನ್ನು ಬಿಡುವುದು. ಇದನ್ನು ಮಾಡೋದ್ರಿಂದ ಬ್ರೇನ್ ಕಾಮ್ ಆಗುತ್ತದೆ. ಇದರಿಂದ ನಿಮ್ಮ ಭಯವೆಲ್ಲ ಹೋಗಿ ನಿಮಗೆ ಧೈರ್ಯ ಹೆಚ್ಚಾಗುತ್ತದೆ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ತುಂಬ ಹೈ ಲೆವೆಲಲ್ಲಿ ಇರುತ್ತದೆ. ಸ್ಟೆಪ್ ನಂಬರ್ 5, ಸೆಲ್ಫ್ ಟಾಕ್ ಚೇಂಜ್. ಅಂದರೆ ನನಗೆ ಆಗಲ್ಲ ಅಂತೇಳಿ ನೀವು ಅಂದ್ಕೊಳ್ಳೋದ್ರಿಂದ ಅದನ್ನು ನಾನು ಕಲಿತಿದ್ದೇನೆ, ನಾನು ಇಂಪ್ರೂವ್ ಆಗ್ತಿದ್ದೇನೆ ಅಂತೇಳಿ ನೀವು ಹೇಳ್ಕೊಳ್ಳಬೇಕು. ವರ್ಡ್ಸ್ ಚೇಂಜ್ ಈಸ್ ಈಕ್ವಲ್ ಟು ಬ್ರೈನ್ ಚೇಂಜ್. ವರ್ಡ್ಸ್ ಚೇಂಜ್ ಆದರೆ ನಿಮ್ಮ ಬ್ರೈನ್ ಆಟೋಮೆಟಿಕ್ ಚೇಂಜ್ ಆಗುತ್ತದೆ. ಸ್ಟೆಪ್ ನಂಬರ್ 6, ವರ್ಸ್ಟ್ ಕೇಸ್ ಥಿಂಕಿಂಗ್. ಅಂದರೆ ನಿನ್ನ ಭಯ ಏನೇನು ಕೇಳು, ವರ್ಸ್ಟ್ ಕೇಸ್ ಏನು. ಹೆಚ್ಚಾಗಿ ಇದರ ಆನ್ಸರ್ ನೋಡೋದಾದರೆ ಎಂಬಾರೆಸ್ಮೆಂಟ್, ಟೆಂಪ್ರರಿ ಫೇಲ್ಯೂರ್, ಲೈಫ್ ಎಂಡ್ ಆಗಲ್ಲ, ಇಂಥವೇ ಎಲ್ಲ ಭಯ ಬರುತ್ತವೆ. ಅದಕ್ಕೆ ಇವನನ್ನು ಎಂಬಾರೆಸ್ಮೆಂಟ್, ಟೆಂಪ್ರರಿ ಫೇಲ್ಯೂರ್, ಲೈಫ್ ಎಂಡ್ ಆಗಲ್ಲ ಅಂತ ಅನ್ನೋದನ್ನು ತೆಗೆದುಹಾಕಬೇಕು. ಪಾರ್ಟ್ ನಂಬರ್ 5, ಸ್ಟ್ರಾಂಗ್ ರಿಯಾಲಿಟಿ. ಅಂದರೆ ಒಂದು ಸತ್ಯ ಫಿಯರ್ ಹೋಗೋದಿಲ್ಲ, ಕರೇಜ್ ಬಿಲ್ಡ್ ಆಗುತ್ತದೆ. ಒಂದು ಸತ್ಯದಿಂದ ಭಯ ಹೋಗೋದಿಲ್ಲ, ಆದರೆ ನಿನ್ನ ಧೈರ್ಯ ಅನ್ನೋದು ಹೆಚ್ಚಾಗುತ್ತದೆ. ಫಿಯರ್ನಿಂದ ಓಡಿದ್ರೆ ಫಿಯರ್ ಸ್ಟ್ರಾಂಗ್ ಆಗುತ್ತೆ, ಫಿಯರ್ ಕಡೆ ಹೆಜ್ಜೆ ಇಟ್ಟರೆ ಫಿಯರ್ ವೀಕ್ ಆಗುತ್ತದೆ. ಅದೇ ಹೇಳ್ತೀನಿ, ನಿಮ್ಮ ಭಯ ಬೆನ್ನಟ್ಟಿದರೆ, ನೀವೇ ಭಯವನ್ನು ಬೆನ್ನಟ್ಟಿದರೆ ಭಯ ಅನ್ನೋದು ಹೋಗಿಬಿಡುತ್ತದೆ. ಇದರಿಂದ ನೀವು ಸ್ಟ್ರಾಂಗ್ ಆಗ್ತೀರಾ. ಭಯದ ಕಡೆ ಹೆಜ್ಜೆ ಇಟ್ಟರೆ ಫಿಯರ್ ವೀಕ್ ಆಗುತ್ತದೆ, ಅಂದರೆ ಅದೇ ಭಯ ಕಡಿಮೆ ಆಗುತ್ತದೆ ಅಂತೇಳಿ ಹೇಳ್ತಾರೆ. ಕನ್ಕ್ಲೂಷನ್ ಅಂದರೆ ನಾವು ಕೊನೆಯದಾಗಿ ನೋಡೋದಾದರೆ ಸ್ನೇಹಿತರೆ, ಭಯ ನಿಮ್ಮ ಶತ್ರು ಅಲ್ಲ, ಅದು ನಿಮ್ಮ ಟೀಚರ್ ಇದ್ದ ಹಾಗೆ. ಭಯ ನಿಮ್ಮ ಶಿಕ್ಷಕ. ಭಯ ಹೇಳುತ್ತೆ ಇಲ್ಲಿ ಗ್ರೌತ್ ಇದೆ, ಫಿಯರ್ ಫಾಲೋ ಮಾಡಿದರೆ ಫೇನ್. ಅದೇನು ಹೇಳ್ತೀನಿ, ಭಯವಿದ್ದರೆ ಮುಂದೆ ನಾವು ನೋವನ್ನು ಅನುಭವಿಸುತ್ತೇವೆ. ಅದಕ್ಕೆ ಫಿಯರ್ ಫೇಸ್ ಮಾಡಿದರೆ ಪವರ್ ಅನ್ನೋದು ಜನರೇಟ್ ಆಗುತ್ತೆ. ಇದರಿಂದ ಇವತ್ತು ಒಂದೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ, ಭಯ ನನ್ನನ್ನು ಕಂಟ್ರೋಲ್ ಮಾಡ್ತಿದೆಯಾ ಅಥವಾ ನಾನು ಭಯವನ್ನು ಕಂಟ್ರೋಲ್ ಮಾಡ್ತಿದ್ದೇನೆ ಅನ್ನೋ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿ ಈ ವಿಡಿಯೋ ನೋಡಿದ ನಂತರ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ನಿಮಗೆ ಯಾವ ಭಯವಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ಇದು ಬೇಕಾಗಿರಬಹುದು ಅವರಿಗೆ ಇದನ್ನು ಶೇರ್ ಮಾಡಿ.